ನಾಗಸಾಕಿ ನಂತರ ದೆಹಲಿ, ಬೆಂಗಳೂರಿನ ಮೇಲೆ ಅಣ್ವಸ್ತ್ರ ಬೀಳುತ್ತಾ ಜಗತ್ತಿನ ಇತಿಹಾಸದಲ್ಲಿ ಅಣುದಾಳಿಗೆ ಒಳಗಾಗುವ 3ನೇ ನಗರ ಭಾರತದ್ದಾಗುತ್ತಾ 3ನೇ ಅಣ್ವಸ್ತ್ರ ಬಳಸುವ ದೇಶ ಪಾಕಿಸ್ತಾನನ? ಈ ರೀತಿಯ ಒಂದು ರಿಪೋರ್ಟ್ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ನೆರೆಯ ಪಾಕಿಸ್ತಾನ ಭವಿಷ್ಯದಲ್ಲಿ ಅಣ್ವಸ್ತ್ರದ ಬಟನ್ ಒತ್ತುತ್ತೆ ಅನ್ನುವ ಶಾಕಿಂಗ್ ಕ್ಲೈಮ್ ಅನ್ನ ಜಾಗತಿಕ ಡಿಫೆನ್ಸ್ ಎಕ್ಸ್ಪರ್ಟ್ ಒಬ್ರು ಮಾಡಿದ್ದಾರೆ. ಅದರಲ್ಲೂ ಪಾಕಿಸ್ತಾನದ ಮಿತ್ರ ರಾಷ್ಟ್ರವಾಗಿರುವ ನಮ್ಮ ಮತ್ತೊಂದು ಶತ್ರು ರಾಷ್ಟ್ರವಾಗಿರುವ ಚೀನಾದ ಎಕ್ಸ್ಪರ್ಟ್ ಪಾಕಿಸ್ತಾನಕ್ಕೆ ಅಣ್ವಸ್ತ್ರದ ಟೆಕ್ನಾಲಜಿ ಕೊಟ್ಟಿರುವ ಅದೇ ಚೀನಾದ ಡಿಫೆನ್ಸ್ ಎಕ್ಸ್ಪರ್ಟ್ ಈ ರೀತಿ ಕ್ಲೈಮ್ ಮಾಡಿರುವ ವರದಿ ಬಂದಿದೆ. ಅಸಲಿಗೆ ಏನಿದು ರಿಪೋರ್ಟ್? ಚೈನೀಸ್ ವ್ಯಕ್ತಿ ಹೇಳ್ತಿರೋದೇನು? ಹಿರೋಶಿಮಾ, ನಾಗಸಾಕಿ ನಂತರ ದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು ಈ ರೀತಿ ನಮ್ಮ ನಗರಗಳಿಗೆ ಅಣ್ವಸ್ತ್ರದ ಥ್ರೆಟ್ ಇದೆಯಾ? ಪಾಕಿಸ್ತಾನವೇ ಮೊದಲು ಅಣ್ವಸ್ತ್ರಕ್ಕೆ ಕೈ ಹಾಕುತ್ತೆ ಅಂತ ಆ ವ್ಯಕ್ತಿ ಹೇಳ್ತಿರೋದ್ಯಾಕೆ? ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಜಗತ್ತಿನ ಗತಿ ಏನು? ಭಾರತ ಹೇಗೆ ರಿಯಾಕ್ಟ್ ಮಾಡುತ್ತೆ? ಅಮೆರಿಕ, ರಷ್ಯಾ ಮಧ್ಯ ಪ್ರವೇಶ ಮಾಡ್ತಾವ? ಎಲ್ಲವನ್ನ ಡೀಟೇಲ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, 2ನೇ ಮಹಾಯುದ್ಧದಲ್ಲಿ ಅಮೆರಿಕ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಣುದಾಳಿ ಮಾಡಿತು. ಆ ಬೆಂಕಿ, ಆ ವಿನಾಶ, ಆ ಸಾವು ನೋವುಗಳನ್ನ ನೋಡಿ ಇಡೀ ಜಗತ್ತೇ ನಡುಗು ಹೋಯಿತು. ಆ ಘಟನೆ ನಡೆದು 2 ದಶಕಗಳೇ ಕಳೆದಿವೆ. ಅಂದಿನಿಂದ ಇವತ್ತಿನವರೆಗೆ ಜಗತ್ತಿನ ಯಾವುದೇ ದೇಶ ಯುದ್ಧದಲ್ಲಿ ನ್ಯೂಕ್ಲಿಯರ್ ಬಳಸುವ ಧೈರ್ಯ ಮಾಡಲಿಲ್ಲ. ಅಷ್ಟೇ ಯಾಕೆ, ಭವಿಷ್ಯದಲ್ಲಿ ಮತ್ತೊಮ್ಮೆ ಅಣ್ವಸ್ತ್ರಗಳ ಬಳಕೆ ಆಗುತ್ತಾ ಅನ್ನುವ ಪ್ರಶ್ನೆಗೆ ಜಾಗತಿಕ ರಕ್ಷಣಾ ತಜ್ಞರ ಉತ್ತರ ಏನ್ ಗೊತ್ತಾ? ಇಲ್ಲ. ಯಾಕಂದ್ರೆ ಒಂದ್ ವೇಳೆ ಅಣ್ವಸ್ತ್ರ ಬಳಕೆಯಾದ್ರೆ ಮನುಷ್ಯ ಅನ್ನುವ ಜೀವಿ ಈ ಭೂಮಿ ಮೇಲೆ ಇತ್ತು ಅನ್ನುವ ಸುಳಿವೇ ಇರೋದಿಲ್ಲ. ಭೂಮಿಯ ಇಡೀ ಜೀವ ಸಂಕುಲ ನಾಶ ಆಗುತ್ತೆ. ಭೂಮಿ ಕೆಂಡದಂತೆ ಹೊತ್ತಿ ಉರಿಯುತ್ತೆ. ಆದ್ರೆ ವಿಪರ್ಯಾಸ ಅಂದ್ರೆ ಹಿರೋಶಿಮಾ, ನಾಗಸಾಕಿ ಮೇಲೆ ಅಣ್ವಸ್ತ್ರ ಬಳಕೆಯಾದಾಗ ಅಮೆರಿಕದ ಬಳಿ ಮಾತ್ರ ಅಣ್ವಸ್ತ್ರ ಇತ್ತು. ಆದ್ರೆ ಈಗ ಅಮೆರಿಕ ನಂತರ ರಷ್ಯಾ, ಚೀನಾ, ಫ್ರಾನ್ಸ್, ಬ್ರಿಟನ್, ಇಸ್ರೇಲ್, ಉತ್ತರ ಕೊರಿಯಾ, ಭಾರತ ಹಾಗೂ ಪಾಕಿಸ್ತಾನ 9 ದೇಶಗಳ ಹತ್ರ ಅಣ್ವಸ್ತ್ರ ಇದೆ. ಈ ದೇಶಗಳ ಪೈಕಿ 3ನೇ ಅಣ್ವಸ್ತ್ರ ಬಳಸೋದು ಯಾರು? ಶಾಕಿಂಗ್ ವಿಚಾರ ಅಂದ್ರೆ 3ನೇ ಅಣ್ವಸ್ತ್ರ ದಾಳಿ ಭಾರತದ ಮೇಲಾಗುತ್ತೆ ಅನ್ನುವ ಆತಂಕಕಾರಿ ಕ್ಲೈಮ್ ಅನ್ನ ಒಬ್ಬ ವ್ಯಕ್ತಿ ಮಾಡಿದ್ದಾರೆ. ಅಮೆರಿಕ ಅಲ್ಲ, ರಷ್ಯಾ ಅಲ್ಲ, ಇಸ್ರೇಲ್, ಉತ್ತರ ಕೊರಿಯಾ ಕೂಡ ಅಲ್ಲ. ಪಾಕಿಸ್ತಾನ ಅಣ್ವಸ್ತ್ರಕ್ಕೆ ಕೈ ಹಾಕುತ್ತೆ ಅಂತ ಆ ವ್ಯಕ್ತಿ ಹೇಳಿದ್ದಾರೆ. ಚೀನಾ ಮೂಲದ ಆದರೆ ಕೆನಡಾದಲ್ಲಿ ವಾಸ ಮಾಡುವ ಖ್ಯಾತ ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟ್ ಪ್ರೊಫೆಸರ್ ಜಿಯಾಂಗ್ ಜೋಕಿನ್ ಮಾಡಿರುವ ಕ್ಲೈಮ್ ಇದು. ಪ್ರೊಫೆಸರ್ ಜಿಯಾಂಗ್ ಭಾರತದ ಖ್ಯಾತ ಪಾಡ್ಕಾಸ್ಟರ್ ರಾಜ್ ಶಮಾನಿ ಅವರ ಶೋನಲ್ಲಿ ಕೂತು ಈ ಮಾತನ್ನ ಆಡಿದ್ದಾರೆ. ಈ ಹೇಳಿಕೆ ಸದ್ಯ ಇಡೀ ದಕ್ಷಿಣ ಏಷ್ಯಾದಲ್ಲೇ ಸಂಚಲನ ಸೃಷ್ಟಿಸಿದೆ. ಆದ್ರೆ ಒಂದ್ ವೇಳೆ ಜಗತ್ನಲ್ಲೆಲ್ಲಾದ್ರೂ ಅಣುಬಾಂಬ್ ಪ್ರಯೋಗ ಆಗೋದೇ ಆದ್ರೆ ಅದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದಲ್ಲೇ ಆಗುತ್ತೆ. ಆ ಮೊದಲ ಬಟನ್ ಒತ್ತೋದು ಪಾಕಿಸ್ತಾನವೇ ಆಗಿರುತ್ತೆ ಅಂತ ಜಿಯಾಂಗ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಹೇಳಿಕೆ ಹಿಂದೆ ಪ್ರೊಫೆಸರ್ ಜಿಯಾಂಗ್ ಕೊಟ್ಟಿರುವ ಲಾಜಿಕ್ ಏನು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಇದು ಪ್ರೊಫೆಸರ್ ಜಿಯಾಂಗ್ರ ಪರ್ಸನಲ್ ಒಪಿನಿಯನ್. ಅವರ ಪ್ರಕಾರ ನಮ್ಮ ಜೀವಿತಾವಧಿಯಲ್ಲಿ ಅಂದ್ರೆ ಈಗಿನ ಜನರೇಷನ್ ನಲ್ಲಿ ಅಣ್ವಸ್ತ್ರಗಳ ಬಳಕೆ ಆಗಲ್ಲ. ಯಾಕಂದ್ರೆ ಸದ್ಯಕ್ಕೆ ಇಡೀ ಜಗತ್ನಲ್ಲಿ ಅಣ್ವಸ್ತ್ರ ಬಳಸಬಾರದು ಅನ್ನುವ ಒಕ್ಕೊರಲ ನಿಲುವಿದೆ. ಅಣ್ವಸ್ತ್ರ ಬಳಸಿದ್ರೆ ಎದುರಾಳಿ ಮಾತ್ರ ಅಲ್ಲ, ನಾವೂ ನಾಶವಾಗ್ತೀವಿ, ಇಡೀ ಪ್ರಪಂಚವೇ ನಾಶವಾಗುತ್ತೆ ಅನ್ನುವ ಭಯ ಎಲ್ಲರಿಗೂ ಇದೆ. ಆದರೆ ಒಂದು ವೇಳೆ ಅನಿವಾರ್ಯವಾಗಿ ಜಗತ್ತಿನ ಯಾವುದಾದ್ರೂ ದೇಶ ಮೊದಲು ಅಣ್ವಸ್ತ್ರ ಬಳಸಲೇಬೇಕಾದ ಪರಿಸ್ಥಿತಿ ಬಂದ್ರೆ ಆ ರೇಸ್ನಲ್ಲಿ ಮುಂಚೂಣಿಯಲ್ಲಿರೋದು ಭಾರತ ಅಥವಾ ಪಾಕಿಸ್ತಾನ. ಅದರಲ್ಲೂ 100ಕ್ಕೆ 100ರಷ್ಟು ಚಾನ್ಸ್ ಇರೋದು ಪಾಕಿಸ್ತಾನಕ್ಕೆ ಮಾತ್ರ ಅಂತ ಹೇಳಿದ್ದಾರೆ. ಆದ್ರೆ ಪಾಕಿಸ್ತಾನನೇ ಯಾಕೆ? ಪಾಕಿಸ್ತಾನಕ್ಕೆ ಅಣ್ವಸ್ತ್ರ ಯುದ್ಧ ಮಾಡುವಷ್ಟು ತಾಕತ್ತಿದೆಯಾ? ಜಗತ್ತನ್ನ ಎದುರು ಹಾಕಿಕೊಳ್ಳುವ ಧೈರ್ಯವಿದೆಯಾ? ಇದಕ್ಕೆ ಪ್ರೊಫೆಸರ್ ಜಿಯಾಂಗ್ ಕೊಡುವ ಉತ್ತರ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಪಾಕಿಸ್ತಾನ ತುಂಬಾ ಬಲಿಷ್ಠ ಅನ್ನುವ ಕಾರಣಕ್ಕಾಗ್ಲಿ ಅಥವಾ ಯುದ್ಧ ಗೆಲ್ಲುವ ಕಾನ್ಫಿಡೆನ್ಸ್ ನಿಂದಾಗ್ಲಿ ಅಣ್ವಸ್ತ್ರ ಬಳಸೋದಿಲ್ಲ. ಬದಲಿಗೆ ಪಾಕಿಸ್ತಾನ ಅತ್ಯಂತ ದುರ್ಬಲ, ಅಸ್ತವ್ಯಸ್ತ, ಭ್ರಷ್ಟ ಮತ್ತು ಒಡೆದು ಹೋಗಿರುವ ದೇಶ ಅನ್ನುವ ಕಾರಣಕ್ಕಾಗಿ ಅಣ್ವಸ್ತ್ರದ ಬಟನ್ ಒತ್ತುತ್ತೆ ಅಂತ ಜಿಯಾಂಗ್ ಹೇಳಿದ್ದಾರೆ. ಅಂದ್ರೆ ಪಾಕಿಸ್ತಾನದ ಬಲ ಅದರ ಶಕ್ತಿಯಲ್ಲ, ಅದರ ಅಸಹಾಯಕತೆ ಮತ್ತು ದೌರ್ಬಲ್ಯನೇ ಅದನ್ನ ಅತಿರೇಕದ ಹಂತಕ್ಕೆ ತಳ್ಳುತ್ತೆ ಅನ್ನೋದು ಅವರ ವಿಶ್ಲೇಷಣೆ. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ತುರ್ತು ಪರಿಸ್ಥಿತಿಯಲ್ಲಿ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳೋ ಅಥವಾ ಅಣ್ವಸ್ತ್ರ ಬಳಕೆಯನ್ನ ತಡೆಯುವ ಪ್ರಬುದ್ಧ ವ್ಯವಸ್ಥೆಯೇ ಪಾಕಿಸ್ತಾನದಲ್ಲಿ ಇರೋದಿಲ್ಲ.
ಅದು ಈಗಲೂ ಕೂಡ ಇಲ್ಲ, ಮುಂದೇನೂ ಕೂಡ ಇಲ್ಲ ಅಂತ ಜಿಯಾಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಭಾರತ ಪಾಕಿಸ್ತಾನ ಎರಡು ಅಣ್ವಸ್ತ್ರ ಹೊಂದಿರುವ ದೇಶಗಳೇ, ಆದರೆ ಇವೆರಡು ದೇಶಗಳ ನ್ಯೂಕ್ಲಿಯರ್ ನೀತಿಗಳು ಒಂದೇ ತರ ಇಲ್ಲ. ಇಲ್ಲಿರುವ ವ್ಯತ್ಯಾಸ ನಿಮ್ಗೀಗಾಗಲೇ ಗೊತ್ತಿರಬಹುದು. ಭಾರತ ಅಣ್ವಸ್ತ್ರದ ವಿಚಾರದಲ್ಲಿ ಮೊದಲಿನಿಂದಲೂ ಕೂಡ ನೋ ಫಸ್ಟ್ ಯೂಸ್ ನೀತಿಯನ್ನ ಘೋಷಣೆ ಮಾಡಿಕೊಂಡು ಅದನ್ನ ಪಾಲಿಸಿಕೊಂಡು ಬಂದಿದೆ. ಇದರರ್ಥ ಎಷ್ಟೇ ದೊಡ್ಡ ಸಾಂಪ್ರದಾಯಿಕ ಯುದ್ಧ ನಡೆದ್ರು, ಎಂತಹ ಪರಿಸ್ಥಿತಿ ಬಂದ್ರು, ಭಾರತ ಯಾವತ್ತೂ ಕೂಡ ಮೊದಲು ಅಣ್ವಸ್ತ್ರಕ್ಕೆ ಕೈ ಹಾಕಲ್ಲ. ಆದ್ರೆ ನಮ್ಮ ದೇಶದ ಮೇಲೆ ಯಾರಾದ್ರೂ ಅಣು ದಾಳಿ ನಡೆಸಿದ್ರೆ ಮಾತ್ರ ನಾವು ಎದುರಾಳಿಯನ್ನ ಧೂಳಿಪಟ ಮಾಡುವ ರೀತಿಯಲ್ಲಿ ಎರಡನೇ ದಾಳಿ ಮಾಡ್ತೀವಿ ಅನ್ನೋದು ಭಾರತದ ಅಧಿಕೃತ ನಿಲುವು. ಭಾರತ ಒಂದು ಜವಾಬ್ದಾರಿಯುತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಈ ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿದೆ. ಆದ್ರೆ ಪಾಕಿಸ್ತಾನದ ಕತೆ ಬೇರೆನೆ. ಪಾಕಿಸ್ತಾನ ನಮ್ಮ ರೀತಿ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನ ಒಪ್ಕೊಂಡಿಲ್ಲ. ಪಾಕಿಸ್ತಾನ ಉದ್ದೇಶ ಪೂರ್ವಕವಾಗಿ ಒಂದು ಗೊಂದಲದ ನೀತಿಯನ್ನ ಇಟ್ಕೊಂಡಿದೆ. ಭಾರತದ ವಿರುದ್ಧ ಯುದ್ಧ ಬಂದ್ರೆ ನಾವು ಯಾವಾಗ ಬೇಕಾದ್ರೂ ಅಣ್ವಸ್ತ್ರ ಬಳಸ್ತೀವಿ ಅಂತ ಪಾಕಿಸ್ತಾನದ ಸೇನಾ ನಾಯಕರು ಆಗಾಗ ಬೆದರಿಕೆ ಹಾಕ್ತಾನೆ ಇರ್ತಾರೆ. ಜಿಯಾಂಗ್ ಈ ವ್ಯತ್ಯಾಸವನ್ನ ಒಂದು ಅದ್ಭುತ ಲಾಜಿಕ್ ಮೂಲಕ ಬಿಡಿಸಿಟ್ಟಿದ್ದಾರೆ. ಭಾರತಕ್ಕೆ ಪಾಕಿಸ್ತಾನದ ಮೇಲೆ ಅಣ್ವಸ್ತ್ರ ಬಳಸೋ ಯಾವುದೇ ತುರ್ತು ಅಗತ್ಯ ಬರೋದಿಲ್ಲ. ಯಾಕಂದ್ರೆ ಭಾರತದ ಸಾಂಪ್ರದಾಯಿಕ ಸೇನಾ ಬಲಾನೇ ಪಾಕಿಸ್ತಾನಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದಾಗಿದೆ. ಭಾರತಕ್ಕೆ ತನ್ನ ಸಾಮಾನ್ಯ ಸೈನ್ಯ, ಟ್ಯಾಂಕ್ಗಳು, ಯುದ್ಧ ವಿಮಾನಗಳ ಮೂಲಕವೇ ಪಾಕಿಸ್ತಾನವನ್ನ ಮಟ್ಟ ಹಾಕುವ ತಾಕತ್ತಿದೆ. ಆದ್ರೆ ಪಾಕಿಸ್ತಾನಕ್ಕೆ ಭಾರತದ ಸೇನೆ ಮುಂದೆ ಯುದ್ಧದಲ್ಲಿ ನಿಲ್ಲೋದಕ್ಕಾಗಲ್ಲ. ಸೊ ಮುಂದೆ ತಾನು ಉಳಿಬೇಕಾದ್ರೆ, ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಅಣ್ವಸ್ತ್ರದ ಮೊರೆ ಹೋದ್ರೆ ಆಶ್ಚರ್ಯ ಇಲ್ಲ ಅಂತ ಪ್ರೊಫೆಸರ್ ಜಿಯಾಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ಬಳಿ ಎಷ್ಟು ಅಣು ಬಾಂಬ್ಗಳಿದೆ? ಜಾಗತಿಕ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳ ಮೇಲೆ ನಿಗಾ ಇಡುವ ಸ್ವೀಡನ್ ಮೂಲದ ಸಂಸ್ಥೆ ಸ್ಟಾಕ್ ಡೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೀಡಿರುವ ಅಂಕಿಅಂಶಗಳನ್ನ ನೀವೀಗ ನೋಡ್ತಿರಬಹುದು. ಸಿಪ್ರಿ ಡೇಟಾ ಪ್ರಕಾರ ಭಾರತದ ಬಳಿ ಪ್ರಸ್ತುತ 190 ಅಣ್ವಸ್ತ್ರ ವಾರ್ ಹೆಡ್ಗಳಿವೆ. ಇದರಲ್ಲಿ ಅತ್ಯಂತ ಮಹತ್ವದ ವಿಷಯ ಅಂದ್ರೆ ಭಾರತ 2025ರಲ್ಲಿ ಮೊದಲ ಬಾರಿಗೆ 12 ವಾರ್ ಹೆಡ್ಗಳನ್ನ ತಕ್ಷಣದ ಬಳಕೆಗೆ ಸಿದ್ಧವಾಗಿರುವ ರೀತಿಯಲ್ಲಿ ಆಕ್ಟಿವ್ ಆಗಿ ನಿಯೋಜನೆ ಮಾಡಿರುವ ರಿಪೋರ್ಟ್ಸ್ ಇದೆ. ಪಾಕಿಸ್ತಾನದ ಬಳಿ ಸುಮಾರು 170 ಅಣ್ವಸ್ತ್ರ ವಾರ್ ಹೆಡ್ಗಳಿವೆ. ಆದರೆ ಪಾಕಿಸ್ತಾನ ಇವುಗಳಲ್ಲಿ ಯಾವುದನ್ನ ಕೂಡ ಈವರೆಗೆ ನೇರವಾಗಿ ನಿಯೋಜನೆ ಮಾಡಿರುವ ವರದಿಗಳು ಇಲ್ವೇ ಇಲ್ಲ. ಸಂಖ್ಯೆ ಲೆಕ್ಕದಲ್ಲಿ ಭಾರತ 190 ಮತ್ತು ಪಾಕಿಸ್ತಾನ 170ರ ಹತ್ತಿರ ಇದ್ರೂ ರಕ್ಷಣಾ ವ್ಯವಸ್ಥೆ, ಮಿಸೈಲ್ ತಂತ್ರಜ್ಞಾನ ಮತ್ತು ಸೇನಾ ಶಿಸ್ತಿನಲ್ಲಿ ಭಾರತ ಪಾಕಿಸ್ತಾನಕ್ಕಿಂತ 10 ಪಟ್ಟು ಮುಂದಿದೆ. ಆದರೆ ಪಾಕಿಸ್ತಾನದ ಅಸ್ಥಿರ ಆಡಳಿತ, ಆರ್ಥಿಕ ದಿವಾಳಿತನ ಮತ್ತು ಭಯೋತ್ಪಾದಕ ಗುಂಪುಗಳ ಜೊತೆಗಿನ ಸೇನೆಯ ನಂಟು ಇಡೀ ಜಗತ್ತಿಗೆ, ಅದರಲ್ಲೂ ಭಾರತಕ್ಕೆ ನಿದ್ದೆಗೆಡಿಸಿದೆ. ಹಾಗಿದ್ರೆ ಒಂದು ವೇಳೆ ಪಾಕಿಸ್ತಾನ ಅಣ್ವಸ್ತ್ರ ಬಳಸುವ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಭಾರತ ಸುಮ್ಮನಿರುತ್ತಾ? ಖಂಡಿತ ಇಲ್ಲ. ಭಾರತದ ರಕ್ಷಣಾ ವ್ಯವಸ್ಥೆ ಅತ್ಯಂತ ಬಲಿಷ್ಠವಾಗಿದೆ. ಆದರೆ ಪ್ರೊಫೆಸರ್ ಜಿಯಾಂಗ್ ಎತ್ತಿರುವ ಪ್ರಶ್ನೆ ಪಾಕಿಸ್ತಾನದ ಹತಾಶ ಮನಸ್ಥಿತಿಯ ಬಗ್ಗೆ. ಒಂದು ದೇಶ ಆರ್ಥಿಕವಾಗಿ ಸರ್ವನಾಶವಾಗಿ, ರಾಜಕೀಯವಾಗಿ ದಿಕ್ಕಾಪಾಲಾಗಿ ದೇಶವನ್ನ ನಿಯಂತ್ರಿಸೋದಕ್ಕಾಗದ ಸ್ಥಿತಿಗೆ ತಲುಪಿದಾಗ ಅಲ್ಲಿನ ಮಿಲಿಟರಿ ನಾಯಕತ್ವ ಎಂತಹ ಹುಚ್ಚು ನಿರ್ಧಾರವನ್ನಾದರೂ ತೆಗೆದುಕೊಳ್ಳಬಹುದು. ಪಾಕಿಸ್ತಾನದ ಜನರಲ್ ಆಸಿಮ್ ಮುನೀರ್ ಆಗಿರ್ಲಿ ಅಥವಾ ಮುಂದೆ ಬರುವ ಇನ್ಯಾರೋ ಆಗಿರ್ಲಿ, ಅಂತಹ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯನ್ನ ತಳ್ಳಿ ಹಾಕೋದಕ್ಕಾಗಲ್ಲ. ಭಾರತದ ಬೆಳವಣಿಗೆಯನ್ನ ನೋಡಕ್ಕಾಗದೆ ಅಥವಾ ಕಾಶ್ಮೀರ ಸೇರಿದಂತೆ ಯಾವುದೇ ಗಡಿ ವಿಚಾರದಲ್ಲಿ ಭಾರತ ದಿಟ್ಟ ಉತ್ತರ ಕೊಟ್ಟಾಗ ಅಥವಾ ತಮ್ಮ ಸೋಲನ್ನ ಮುಚ್ಚಿ ಹಾಕೋದಕ್ಕೆ ಅಣ್ವಸ್ತ್ರ ಬ್ಲಾಕ್ ಮೇಲ್ ತಂತ್ರವನ್ನ ಪಾಕಿಸ್ತಾನ ಮೊದಲಿನಿಂದಲೂ ಮಾಡ್ಕೊಂಡು ಬಂದಿದೆ. ಆದರೆ ಚೀನಾ ಮೂಲದ ತಜ್ಞರೇ ಇವತ್ತು ಪಾಕಿಸ್ತಾನದ ಈ ಹುಚ್ಚಾಟ ಜಗತ್ತಿಗೆ ಮತ್ತು ಭಾರತಕ್ಕೆ ಕಂಟಕವಾಗಬಹುದು ಅಂತ ಬಹಿರಂಗವಾಗಿ ಹೇಳ್ತಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಚರ್ಚೆ ಹುಟ್ಟಾಕಿದೆ. ಒಂದಂತೂ ಸತ್ಯ, ಪಾಕಿಸ್ತಾನ ಏನಾದ್ರೂ ಆ ಕೆಲಸ ಮಾಡಿದ್ರೆ ಮರುಕ್ಷಣ ಆ ದೇಶ ನಿರ್ನಾಮವಾಗುತ್ತೆ. ನಾವೇನು ಅಣ್ವಸ್ತ್ರಗಳನ್ನ ದೀಪಾವಳಿಗೆ ಇಟ್ಕೊಂಡಿದ್ದೀವ ಅಂತ PM ಮೋದಿ ಕೂಡ ಒಮ್ಮೆ ಹೇಳಿದ್ದಾರೆ. ಮುಂದಿನ ಪೀಳಿಗೆ ನಾಯಕರ ನಿಲುವು ಕೂಡ ಇದೇ ಆಗಿರುತ್ತೆ. ನಾವು ಜನ್ಮ ಕೊಟ್ಟಿರುವ ಆ ದೇಶಕ್ಕೆ ಹೆದರುವ ಪರಿಸ್ಥಿತಿ ನಮ್ಮ ದೇಶಕ್ಕೆ ಯಾವತ್ತೂ ಬರೋದಿಲ್ಲ. ನಮ್ಮ ಮೇಲೆ ಅಣುದಾಳಿ ಆದ್ರೆ ಪಾಕಿಸ್ತಾನದ ನಿರ್ನಾಮ ಕಟ್ಟಿಟ್ಟ ಬುತ್ತಿ. ಅದನ್ನ ತಡೆಯೋದಕ್ಕೆ ಅಮೆರಿಕಾನು ಎಂಟ್ರಿ ಕೊಡಬಹುದು, ಭಾರತದ ಮೇಲೆ ಪ್ರೆಷರ್ ಹಾಕಬಹುದು. ಅಲ್ಲಿಂದ ಮತ್ತೆ ಚೈನ್ ರಿಯಾಕ್ಷನ್ ಶುರುವಾಗುತ್ತೆ. ಆ ಕಡೆ ಅಮೆರಿಕ ಆದ್ರೆ ಈ ಕಡೆ ರಷ್ಯಾ, ಹೀಗೆ ಒಂದಕ್ಕೊಂದು ಲಿಂಕ್ ಆಗಿ ಸರ್ವನಾಶ ಆಗಬಹುದು. ಇದೇ ಕಾರಣಕ್ಕೆ ಈ ಜನರೇಷನ್ ನಲ್ಲಿ ಯಾವುದೇ ಒಂದು ದೇಶ ಅಣ್ವಸ್ತ್ರ ಬಳಸೋದಕ್ಕೆ ಮತ್ತೊಂದು
ದೇಶಗಳು ಬಿಡೋದಿಲ್ಲ. ಅದರಲ್ಲೂ ಅಮೆರಿಕ, ರಷ್ಯಾದಂತಹ ಪವರ್ಫುಲ್ ದೇಶಗಳೇ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಆದರೆ ಫ್ಯೂಚರ್ ಜನರೇಷನ್ ಹೇಗಿರುತ್ತೋ, ಅವರ ನಿಲುವುಗಳು ಹೇಗಿರ್ತಾವೋ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ. ಒಟ್ಟಿನಲ್ಲಿ ಪ್ರೊಫೆಸರ್ ಜಿಯಾಂಗ್ ಭವಿಷ್ಯವಾಣಿ ನಮಗೆ ಎಚ್ಚರಿಕೆಯ ಗಂಟೆ. ಭಾರತ ಯಾವತ್ತು ಶಾಂತಿ ಪ್ರಿಯ ರಾಷ್ಟ್ರ, ಆದರೆ ಅಣ್ವಸ್ತ್ರ ಹೊಂದಿರುವ ಒಬ್ಬ ಬೇಜವಾಬ್ದಾರಿ, ಭ್ರಷ್ಟ ಮತ್ತು ದುರ್ಬಲವಾದ ನೆರೆಹೊರೆಯ ದೇಶದ ಜೊತೆ ಬದುಕೋದು ಎಷ್ಟು ಡೇಂಜರಸ್ ಅನ್ನೋದನ್ನ ಈ ವಿಶ್ಲೇಷಣೆ ನಮಗೆ ನೆನಪಿಸುತ್ತೆ. ಇದರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಪಾಕಿಸ್ತಾನ ನಿಜವಾಗಿಯೂ ಅಣ್ವಸ್ತ್ರ ದುಸ್ಸಾಹಸಕ್ಕೆ ಕೈ ಹಾಕುವ ಧೈರ್ಯ ಮಾಡುತ್ತಾ, ಅಥವಾ ಬರೀ ಬ್ಲಾಕ್ ಮೇಲ್ಗಷ್ಟೇ ಅದರ ತಾಕತ್ತು ಸೀಮಿತವಾಗಿರುತ್ತಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಚರಿತ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.